ಮೇ ತಿಂಗಳ ಕೊನೆಯೊಳಗೆ ಕರೆಯಬಹುದು. ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ದಾರೆ ಅಂತ ಸರ್, ಮಾಹಿತಿ ನಮ್ಮೂರನ್ನು ಚರ್ಚೆ ಮಾಡಿ ಸರ್, ನಾವೇನು ಚರ್ಚೆ ಮಾಡೋದು ಪ್ರತ್ಯೇಕವಾಗಿ ಆದಷ್ಟು ಬೇಗ ಬಿಟ್ಟಿವಿ ಸರ್. ಶುಭ ಸುದ್ದಿ ಇದೆ ಸರ್. ದಿನ ಶುಭ ದಿನ, ಶುಭ ದಿನ, ಶುಭ ಗಳಿಗೆ ಶುಭ ಮುಹೂರ್ತ. ಪಾಪ ಸರ್, ನೀವು ಅದನ್ನ ಯಾವಾಗ್ಲೂ ಹೇಳ್ತೀರಿ ಸರ್, ಅದು ಬಟ್ ನಿಮಗ ಆ ಒಂದು ಶುಭಗಳಿಗೆ ಬರ್ಲೇ ಇಲ್ವಲ್ಲ ಸರ್. ಸರ್ ರಾಜಣ್ಣ ಹೇಳಿದ್ರೆ ಸಿಎಂ ಬದಲಾಗೋದಾದ್ರೆ ಪರಮೇಶ್ವರ್ ಬರ್ಬೇಕು ಅಂತ. ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ. ನಾನ್ ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ, ನಾನೆಲ್ಲ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳಿದ್ರು ನಾ ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಅವೆಲ್ಲ ಸಿಎಂ ಕೇಳಿದ್ದೀನಿ. ನಾನು ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತ ಹೇಳಿರೋರು, ಅವ್ರು ಚೀಫ್ ಮಿನಿಸ್ಟರ್ ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ ಅವರ ಕ್ರಮ. ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಮಾಡ್ತಿದ್ದ ಒಂದ್ಸಲ ಹೇಳ್ತಾರೆ, ಇನ್ನೊಂದ್ ಕಡೆ ಹೈಕಮಾಂಡ್ ಓಕೆ ಮಾಡಿದ್ರೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಎರಡು ಹೇಳ್ತಿದ್ದಾರೆ. ಅವರೇ ಎರಡು ಹೇಳ್ತಿದ್ದಾರೆ, ನೀವು ಮಾತ್ರ ಮುಂದುವರಿತಾ ಇಲ್ಲ, ನೀವು ಅಲ್ಲೇ ಇದ್ದೀರಾ. ಸೊ ನಿನ್ನೆ ತಿರುಪತಿಯಲ್ಲಿ ನೀವು ಆರ್ಥಿಕ ಪರಿಸ್ಥಿತಿ ಪರಿಹಾರ ಆಗ್ಬೇಕಂತ ಬೇಡ್ಕೊಂಡಿದ್ದೀವಿ, ಬೇರೆ ಏನ್ ಬೇಡ್ಕೊಳ್ತಾರೆ? ಅಲ್ಲಪ್ಪ, ಈಗ ನೋಡ್ರಿ, ಮಾಂಗಲ್ಯ ನಮ್ಮ ಧರ್ಮದ ಒಂದು ದೊಡ್ಡ ಸಂಕೇತ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ, ಎರಡೂ ಸೇರಿದ ತಕ್ಷಣ ವಧುವರು. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ, ಅವೆರಡೂ ಇರ್ತದೆ 10 ಲಕ್ಷ ಇರ್ತದೆ, 10 ಲಕ್ಷ. ಈ ಹೆಣ್ಣಿಗೂ ಗಂಡಿಗೂ ಒಂದು ಬಾಂಧವ್ಯದ ಬಂಧನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾಂಗಲ್ಯ. ಅದು ದೇವತೆಗಳು ಕಾಲಿನ ಕೂಡ, ದೇವ್ರಿಗೂ ಕೂಡ ನಾವು ಮಾಂಗಲ್ಯ ಕಟ್ತೀವಿ. ನೀನು ಚಿನ್ನನೇ ತಗೋಬೇಡ ಅಂತ ಹೇಳಿದ್ರು, ಏನ್ ಕಾಸು ಹಾಕೊಡೋರು? ಅವನು ನೀ ದುಡ್ದದ್ರಲ್ಲಿ ಪಾಪ ನೀನು ಸಂಬಳ ಮಾಡಿ ಏನೋ ಮಾಡಿರ್ತೀಯ. ನೀನ್ ಹೆಂಡತಿನ ಮದುವೆ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ತಾಲಿ ಕಟ್ತಾರೆ, ಅದನ್ನು ನೀನು ಕಟ್ಬೇಡ ನೀನು ಅಂತ ಹೇಳಿದ್ರೆ, ಚಿನ್ನನೇ ತಗೋಬೇಡ, ಸರನೇ ಮಾಡ್ಕೋಬೇಡ ಅಂತ ಹೇಳಿದ್ರೆ, ಅರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು, ಔಟ್ ಇಸ್ ಪಾಸಿಬಲ್. ನಮ್ ಹೆಣ್ಮಕ್ಳು ಅವರು ಈ ಬೆಲೆ ಇಲ್ಲ ನಿಲ್ಸಕ್ಕಾಗ್ಲಿಲ್ಲ, ಬೆಲೆ ಏರಿಕೆಲ್ಲ ನೀನ್ ನಿಲ್ಸಕ್ಕಾಗಲ್ಲ. ಈಗ ನೀವೇನು ಎಣ್ಣೆ, ಅಡಿಗೆ ಎಣ್ಣೆನೂ ಕಡಿಮೆ ಉಪಯೋಗಿಸಿ, ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಡೀಸೆಲ್ ಕಡಿಮೆ, ಇವ್ರೇನೋ ಒಂದೇನೋ ಮಾಡ್ತಾರೆ. ಆಯ್ತಾ, ಒಂದಿನ 2 ದಿನ ಓಡಾಡ್ತಾ ಇದ್ದಾರೆ. ಈಗ ದಿನ ಓಡಾಡ್ತಾರೆ ಅಂದ್ರೆ ಸೋಮಣ್ಣ ಆಗ್ಲಿ, ಮಂತ್ರಿಗಳಾಗ್ಲಿ, ಬೇರೆಯವರಾಗ್ಲಿ ಎಲ್ಲ ಬಿಟ್ಬಿಟ್ಟು ಮೆಟ್ರೋಲ್ ಓಡ್ತಾ ಇದ್ದಾರೆ. ಅವರೆಲ್ಲಾ ಲೀಡರ್ಗಳು, ಎಲ್ಲಾ ಮಂತ್ರಿಗಳು, ಎಲ್ಲಾ ರಾಜ್ಯದಲ್ಲಿರುವಂತ ಎಲ್ಲಾ ದಿನ ಬಿಟ್ಬಿಟ್ಟು ಒಂದಿನ ಫೋಟೋ ಶೂಟ್ ಬಿಟ್ರೆ ಬೇರೆ ಅವರೆಲ್ಲ ಓಡಾಡಲ್ಲ. ಯಾರು ಬೇಡ ಅಂತಂದ್ರೆ ನಮ್ದೇನ್ ಅಭ್ಯಂತರ? ಪೆಟ್ರೋಲ್ ಆದ್ರೂ ಉಳಿಸ್ಲಿ, ಡೀಸೆಲ್ ಆದ್ರೂ ಉಳಿಸ್ಲಿ, ಎಲ್ಲರೂ ಅವ್ರ ಮಾತು ಕೇಳಿ. ಊಟನೇ ಮಾಡೋದ್ ಬೇಡ ಅವರು, ಎಣ್ಣೆ ಹಾಕೊಂಡು, ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆ ಲೋಕಲ್ ಹೇಳಿದ್ದಾರೆ. ಕೂಡ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಪಕ್ಷದ ಅಧ್ಯಕ್ಷರು ಮಾಡಿದ್ರೆ ಅವ್ರು ಹಿಂದೆ ನರೇಂದ್ರ ಮೋದಿ ಬಗ್ಗೆ ಕೇಳಿ. ಈಗ ದೇವೇಗೌಡರೇ ನಿಲ್ವೇ, ಈಗ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ ಅಂತ ದೇವೇಗೌಡರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಸ್ತಿ ಕೊಟ್ಟಿದ್ದೀನಿ. ಅವ್ರದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬಿಟ್ಟವಪ್ಪ, ಅಧಿಕಾರಕ್ಕೆ ಯಾವ ರೀತಿ ತರಬೇಕು ಅಂತ ಎಲ್ಲ ಚರ್ಚೆ ಮಾಡ್ಬೇಕಲ್ಲ. ಕುರ್ಚಿ ಯಾವಾಗ ಅಂತ ಅಷ್ಟೇ ಸರ್, ಬೇರೆ ಏನೇನಾದ್ರು ವಿಚಾರ ಚರ್ಚೆ ಆಯ್ತಾ? ಯಾವಾಗ ಡೇಟ್? ನೀವೆಲ್ಲ ಸ್ಟೋರಿಗಳು ಮಾಡ್ತಾ ಇದೀರಲ್ಲ, ನಿಮ್ ಡೇಟ್ ಒಂದು ನಿಗದಿ ಆಗಿಲ್ವ ಸರ್? ಪಾಪ ನೀವು ನಗ್ತಾ ಇರ್ತೀರಿ ಸರ್, ಬಟ್ ಒಳಗಡೆ ನೋವಿರುತ್ತೆ, ತೋರಿಸ್ಕೊಳ್ಳಲ್ಲ, ಆದ್ರೂ ನಗ್ತಾನೆ ಇರ್ತೀರಿ. ಅದಕ್ಕೆ ಅಟ್ಲೀಸ್ಟ್ ನಿಮ್ಗೊಂದು ಪರಿಹಾರ ಬೇಕಲ್ಲ ಸರ್. ಕಷ್ಟಪಟ್ಟಿದ್ದು ತಿರುಪತಿಗೆ ಹೋಗಿದ್ರಲ್ಲ, ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ. ಪಾಪ ನೀವ್ ಹೇಳ್ತಿರಲ್ಲ ಸರ್, ನಾನು ಕೂಲಿ ಯಾರು ಕೇಳಿಲ್ಲ, ನಾನೇ ನಮಗ್ ಕೂಲಿ ಬೇಕಲ್ಲ ಸರ್. ಎಲ್ಲ ಭಕ್ತಿಗೆ ಭಗವಂತ ಒಲಿಬೇಕಲ್ಲ ಸರ್. ಅವರು ಮಣ್ಣನ್ನ ಸುತ್ತುತ್ತಾರೆ, ಅದು
ಪ್ರೆಷರ್ ಜಾಸ್ತಿಯಾಗಿ ಆಗಿದೆ. ನಾನು ಸ್ಪಾಟ್ ಹೋಗಿದ್ದೀನಿ, ವರದಿ ಎಲ್ಲ ತರಿಸ್ಕೊಂಡು ನಾನೇ ತೀರ್ಮಾನ ಮಾಡ್ತಿಲ್ಲ. ಅದನ್ನ ಯಾವ ಕಾರ್ಪೊರೇಷನ್ ಇಂಜಿನಿಯರ್ಸ್ ಯಾರು ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತವ್ರು PWD, ನಾನು PWD ಮಿನಿಸ್ಟರ್ ಹತ್ರ ಮಾತಾಡಿ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವೇನ್ ಕ್ರಮ ಕೈಗೊಳ್ಬೇಕು, ಬೇರೆ ಯಾರು ಲೀಡರ್ಸ್ ಅವ್ರು ಬರಬೇಕು, ಅವ್ರು ಬರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಅಧಿಕಾರದಲ್ಲಿದ್ದಾರೆ, ಅವ್ರು ಯಾಕೆ ಮಾಡಕ್ಕಾಗಿಲ್ಲ, ದೇವೇಗೌಡರು ಯಾಕೆ ಮಾಡಕ್ಕಾಗಿಲ್ಲ? ನಿಮ್ ಹೆಸರು ಹೇಳಿದ್ರೆ ಸರ್ ನಿಮ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ಮಾಡ್ಲಿ ಪಾಪ. ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಹೇಳಿದ್ದಾರೆ ಸರ್ ದೇವೇಗೌಡರು. ತುಂಬ ಸಿಎಂ ಅವರು KPCC ಅಧ್ಯಕ್ಷರಕ್ಕೂ ಒತ್ತಡಕ್ಕೆ ಮಲಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ. ಮಾಫಿಯಾ ಮಾಡಿದವರು ಯಾರು ಜನ? ನಾನು DLF ಮಾಡಿದ್ದು ಅಂತವನ್ನ ಕೊಟ್ಟವಲ್ಲ ಮಾತಾಡೋದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಅವರು ಬರ್ಲಿ, ಯಾರ್ಯಾರು ಬರ್ಬೇಕು ಅವರು ಬರ್ಲಿ, ಮಾತಾಡಿದ್ರು ಅಲ್ಲೂ ಬೇಕು. ಹೋರಾಟ ಮುಂದುವರಿದ ಬೇಡ ಅಂತ. ದೇವೇಗೌಡರು ನೀವು ಪಂಥವನ್ನ ಕೊಟ್ಟಿದ್ರೆ ಸರ್. ಯಾಕೆ ಪಾಪ ಅವ್ರ ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಆದ್ಮೇಲೆ ಜನ ಹೋರಾಟ ಶುರು ಆಗೋದು, ಪಾಂಥವನ್ನ ತೀರ್ಮಾನ ಆದ್ಮೇಲೆ ಹೋರಾಟ. ಸಿಎಂ ಅವ್ರ ಬಗ್ಗೆ ವಿಶ್ವದರ್ಜೆಗೆ ತೆಗೆದುಕೊಂಡೋಗ್ಲಿಕ್ಕೆ ಏನು ಬುನಾದಿಯನ್ನ ಫೌಂಡೇಶನ್ ಹಾಕಿದೀವಿ, ಅವೆಲ್ಲ ಕೂಡ ಬಹುಶಃ ವಿರೋಧ ಪಾರ್ಟಿಯವರು ಕೂಡ ಒಪ್ಕೊಳ್ತಾರೆ. ಟೀಕೆ ಮಾಡ್ತಾರೆ. ಟೀಕೆ ಮಾಡೋದ್ಮೇಲೆ ಏನ್ ಬೇಡ ಅಂತ ಹೇಳಿದ್ರೆ ನಮ್ಮನ್ನು ತಿದ್ದಂತ ಕೆಲಸ ಮಾಡ್ತಾರೆ. ತಿದ್ಲಿ, ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದಂತೆ ಅವೆಲ್ಲ ಏನ್ ಬೇಕೋ ಮಾಡಬೇಕು, ಆ ಕೆಲಸ ಮಾಡ್ತೀವಿ. ಬೆಂಗಳೂರು ನಗರಕ್ಕೆ ಯಾಕೆಂದ್ರೆ ಏನು ಒಂದು ವಿಶೇಷವಾದಂತ ಕೆಲಸ, ನೀರಾವರಿಯಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದೀವಿ, ಅದನ್ನ ಇನ್ನೊಂದು ದಿನ ನಾನು ತಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಈ 3 ವರ್ಷದ ಸಾಧನೆಗೆ ನಮಗೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ, ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ನಮ್ಗೇನು ಬೇಜಾರೇನಿಲ್ಲ, ಟೀಕೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಆ ಜನರಿಗೆ ಒಂದು ಉತ್ತಮವಾದಂತಹ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ. ತಾವು ಕೂಡ ಮಾಧ್ಯಮದವರು ಕೂಡ ನಮ್ಗೆ ಬೇಕಾದಷ್ಟು ಕೆಲವು ಒಳ್ಳೆ ಮಾತು ಹೇಳಿದಿರಿ, ಕೆಲವು ಟೀಕೆ ಮಾಡಿದಿರಿ, ನಮ್ಮ ತಪ್ಪುಗಳನ್ನ ತಿದ್ದಿದ್ದೀರಿ. ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದ್ರೆ ಕೋವಿಡ್ ಅಲ್ಲಿ ಪಾಪ ಅವ್ರ ಕೈಲೇನು ಮಾಡಕ್ಕಾಗಲಿಲ್ಲ, ಅವ್ರಿಗೆ ಬೇಕಾದಷ್ಟು ಅವಕಾಶ. ಕೊನೆಗೆ ಮೊನ್ನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನ ಕೊಟ್ಟಿದ್ದೇವೆ. ಸೊ ಹಂಗೆ ಬಹುಶಃ ಏನೆಲ್ಲ ಯಾವ್ದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮ್ ಅನ್ನ ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟೆಲ್ಲ ತೋರಿಸಿದಿರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ದು ಭೂ ಗ್ಯಾರಂಟಿ ಅಂತ ಏನ್ ನಾವು ಅನೌನ್ಸ್ಮೆಂಟ್ ಮಾಡೋದು ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆಯೋ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನ ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡರಲ್ಲೂ ಕೂಡ ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ದೇನ್ ಮನೆ ಇದೆ ಆ ಮನೆ ಫೋಟೋ ನಿಮ್ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲದೂ ಕೂಡ ಕೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನ ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ. ಆದ್ರೆ ಆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದೀವಿ. ಸರ್ಕಾರದ ಭೂಮಿಲಿ ಇದ್ದಂತವ್ರಿಗೆ ಅದನ್ನ ಕ್ಲೀನ್ ಆಗಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನ ಮಾಡಿಕೊಟ್ಟು ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನಿತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು, 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಬಹಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟರ್, ಯಾರಾದ್ರೂ 7 ಲಕ್ಷ ಜನ ಇದೆ ಅವ್ರಿಗೆ ಲೆಟರ್ ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನ್ ಬೇಕೋ ಅವ್ರಿಗೆ ನಾವು ಒಂದು ಲೆಟರ್, ಈ ರೀತಿ ಲೆಟರ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು, ಯಾಕೆಂದ್ರೆ ಪಾಪ ಕೆಲವು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತೇಳಿ 23 ಲಕ್ಷ ಜನರು ಕೂಡ ಲೆಟರ್ ಕೊಟ್ಟು ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. 5% ಇಂದ ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನ ಯಾರು ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟಕ್ಕೆ 1 ವರ್ಷ ಟೈಮ್. ಅದಕ್ಕೆಲ್ಲ ದಾಖಲೆ ಗಿಕ್ಲೆ ಎಲ್ಲ ಮಾಡ್ಕೊಟ್ಟಿದ್ದೇವೆ.
ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ, 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅಲ್ಲ, 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಬೇಕು, ಅದಕ್ಕೆ ಅವಕಾಶವನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನ ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ, ನೀರಾವರಿ ಮಾಡಿದ್ದೀವಿ, ಸರ್ಕಾರದ ಎಲ್ಲ ಕೆಲಸಗಳು, ಈಗಾಗಲೇ ಹೊಸ ರಸ್ತೆಗಳನ್ನ ಎಷ್ಟು ಮಾಡಿದ್ದೇವೆ ಅವೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಿನಿಸ್ಟರ್ ದೇಶಕ್ಕೆ ಹೋಗ್ಬೇಕಾಯ್ತದೆ. ನಾನು ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾನು ಕ್ವಶನ್ ಮಾಡಿಲ್ಲ. ಜನರಿಗೆ ಹೇಳಿದ್ರೆ ನೀವು ಮದುವೆ ಹೊರಗಡೆ ಹೋಗಿ ಮದುವೆ ಮಾಡಬೇಡಿ ಅಂತ ಹೇಳಿದ್ರು. ಇಲ್ಲೇ ಮಾಡ್ತಾರೆ ಅಂತ ಫಾರಿನ್ ಎಕ್ಸ್ಚೇಂಜ್ ತಪ್ತಾರೆ ಅಂತಲೋ ಇಲ್ಲ ಖರ್ಚು ಜಾಸ್ತಿ ಆಗ್ತದೆ. ಯಾರಂದ್ರೆ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತು, ನಮಗೆ ಜನರಿಗೆ ನಾವು ತಪ್ಪಿಸೋದು ಸರಿ ಇಲ್ಲ. ಅವರ ಹಕ್ಕು ಇರೋದು ಒಂದು ಲೈಫ್, ಅವರೆಲ್ಲ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಯಾಕೆ ನಾವು ಅದಕ್ಕೆ ಅಡಚಣೆ ಆಗ್ಬೇಕು? ಬೇರೆ ನಾವು ಸರ್ಕಾರದಿಂದ ನಮ್ಮ ಸರ್ಕಾರದ ಪಾಲಿಸಿಗಳಲ್ಲಿ ನಾವು ಏನಾದ್ರು ಜನಕ್ಕೆ ಸಹಾಯ ಮಾಡಬೇಕೆ ಹೊರತು ಮಾಡಬೇಕು. ಹಿಂದೆ ಒಂದೇ ಮಗು ಸಾಕು, ಒಂದೇ ಮಗು ಇದ್ದವ್ರಿಗೆಲ್ಲ ಪೆನ್ಷನ್ ಇದು ಕೆಲಸ ಕೊಡ್ತೀವಿ ಅದು ಕೊಡ್ತೀವಿ ಅಂತೆಲ್ಲ ಈಗ ಪಾಪ್ಯುಲೇಷನ್. ಈಗ ನಮ್ಮ ಇವರು ಚಂದ್ರಬಾಬು ನಾಯ್ಡು 3-4 ಮಾಡ್ಕೊಂಡು ಅವ್ರಿಗೆ 30,000-40,000 ಅಂದ್ರೆ ಜನ ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದ್ದಾರೆ.